ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತು ಬಾರ್ಡರ್ ಡಿಸೈನ್ ಸ್ಯಾರಿ ಕುಚ್ಚು ತೋರಿಸ್ತಿದ್ದೀನಿ. ಈ ವಿಡಿಯೋದಲ್ಲಿ 2 ಸ್ಟೆಪ್ಪಲ್ಲಿ ಹಾಕುವಂತಹ ಡಿಸೈನ್ ಇದು. ಸೊ ಫಸ್ಟ್ ಇಲ್ಲಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ 7 ಅಥವಾ 8 ಎಳೆ ಕೂಡ ತೊಗೋಬೋದು, ಇನ್ನು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಡಿಸೈನು. ಸೊ ನಾನಿಲ್ಲಿ 6 ಎಳೆ ದಾರ ತೊಗೊಂಡು ಅದನ್ನ ಫಸ್ಟು ಲಾಕ್ ಮಾಡ್ಕೋತಾ ಇದ್ದೀನಿ. ಸೀರೆಗೆ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. 2 ಸರ್ತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಅಲ್ಲೇ ಲಾಕ್ ಪಕ್ಕನೇ 1 ಪಾಯಿಂಟ್ ಅಷ್ಟು ಬಿಟ್ಟು ನೀಡಲ್ ಹಾಕಿ ದಾರ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಸ್ಟಾರ್ಟಿಂಗ್ ಅಷ್ಟೇ 2 ಚೈನ್ ಹಾಕೋದು. ಸೊ 1 ಡಬಲ್ ಕ್ರೋಶಾ ಕಂಬ ಮಾಡಿದ ಮೇಲೆ 3 ಚೈನ್ ಹಾಕಿ ಈಗೇನು ಕಂಬ ಮಾಡಿದ್ವಲ್ಲ ಆ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಪೀಕಾಟ್ ಡಿಸೈನ್ ಆಗುತ್ತೆ. ಈ ರೀತಿ ಒಂದು ಪೀಕಾಟ್ ಫಾರ್ಮ್ ಆಯಿತು. ಈಗ ನೆಕ್ಸ್ಟು 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ 1 2 ದಾರ 1 ಡಬಲ್ ಕ್ರೋಶಾ ಮಾಡಿ 3 ಚೈನ್ ಹಾಕಿ ಈಗೇನು ಡಬಲ್ ಕ್ರೋಶಾ ಮಾಡಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಪಿಕಾಟ್ ಆಗುತ್ತೆ. ಮತ್ತೆ 1 ಚೈನ್ ಹಾಕಬೇಕು. 1 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಸ್ಟ್ರೇಟಾಗಿ ನೋಡ್ಕೊಳ್ಳಿ. ನೀಟಾಗಿ ಯಾವುದೇ ರೀತಿ ಎಳೆದು ಹಾಕಬೇಡಿ. ಎಳೆದದ್ದು ಹಾಕಿದರೆ ಡಿಸೈನು ನೀಟಾಗಿ ಸ್ಟಿಫಾಗಿ ಬರೋದಿಲ್ಲ, ರಿಂಕಲ್ಸ್ ಬೀಳುತ್ತೆ ಅಥವಾ ವೇವಿ ಥರ ಬರುತ್ತೆ. ನೋಡಿಕೊಂಡು ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು 1 ಡಬಲ್ ಕ್ರೋಶಾ ಮಾಡ್ಕೋಬೇಕು. ಡಬಲ್ ಕ್ರೋಶಾ ಮಾಡಿ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶಾಗೆ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಒಂದೊಂದು ಪಿಕಾಟ್ ಮಧ್ಯೆ ನಾನು ಒಂದೊಂದು ಚೈನ್ ಹಾಕ್ತಾಯಿದ್ದೀನಿ. 2 ಪಿಕಾಟ್ ಮಧ್ಯೆ ಒಂದೊಂದು ಚೈನ್ನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಈ ಚೈನ್ನ ನೆಕ್ಸ್ಟ್ ಡಿಸೈನಲ್ಲಿ ಯೂಸ್ ಮಾಡ್ಕೋತೀವಿ, ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ಕಂಟಿನ್ಯೂ ಹೀಗೆ ಹಾಕಬೇಕು, ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಇದು ಬೇಸ್ ಲೈನು ಅಥವಾ ಫಸ್ಟ್ ಸ್ಟೆಪ್ಪು. ಸೊ ಕಂಟಿನ್ಯೂ ಪೂರ್ತಿ ಹೀಗೆ ಒಂದೊಂದು ಡಬಲ್ ಕ್ರೋಶಾ ಹಾಕಿ ಅದಕ್ಕೆ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಆಮೇಲೆ 2 ಪಿಕಾಟ್ ಮಧ್ಯೆ ಒಂದೊಂದು ಚೈನ್ ಕಂಪಲ್ಸರಿಯಾಗಿ ಹಾಕಿ, ಯಾಕಂದರೆ ಅದು ಸೆಕೆಂಡ್ ಸ್ಟೆಪ್ಪಲ್ಲಿ ಯೂಸ್ ಆಗುತ್ತೆ. ಸೊ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗೋದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಗೆ ಅಪೋಸಿಟ್ ಕಲರ್ ದಾರನ ತೊಗೊಂಡು ಫಸ್ಟ್ ಇಲ್ಲೇನು 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ನಾವು ಸೀರೆಗೆ, ಅದ್ರ ಮಧ್ಯೆ 1 ಟೈಮು ಲಾಕ್ ಮಾಡ್ಕೊಳ್ಳಿ. ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ ನೆಕ್ಸ್ಟು 2 ಚೈನು ಮತ್ತು ಪಿಕಾಟ್ ಮಧ್ಯೆ ಸ್ಪೇಸ್ ಇರುತ್ತೆ ನೋಡಿ, ಆ ಸ್ಪೇಸಲ್ಲಿ ಒಂದು ಸತಿ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು 2 ಚೈನ್ ಹಾಕೋಣ. ಇಲ್ಲೂ ಕೂಡ 2 ಚೈನು ಸ್ಟಾರ್ಟಿಂಗ್ ಅಷ್ಟೇ ಹಾಕೋದು. ಸೊ 2 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ 2 ಪಿಕಾಟ್ ಮಧ್ಯೆ 1 ಚೈನ್ ಗ್ಯಾಪ್ ಇರುತ್ತಲ್ಲ ಅದ್ರ ಕೆಳಗಡೆ ನೀಡಲ್ ಹಾಕಿ ದಾರ ತನ್ನಿ. ನೀಡಲ್ ಮೇಲೆ 3 ದಾರ ಇರುತ್ತೆ. ಈಗ 3 ದಾರನ 1 ಮಾಡಿ, ಹಾಫ್ ಡಬಲ್ ಕ್ರೋಶಾ ಅಂತ ಹೇಳ್ತಾರೆ ಇದಕ್ಕೆ. ಸೊ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಅದೇ ಸ್ಪೇಸಿಗೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 3 ದಾರನ 1 ಮಾಡಬೇಕು. 2 ಹಾಫ್ ಡಬಲ್ ಕ್ರೋಶಾ ಮಾಡಿಕೊಂಡು 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಆ 2 ಹಾಫ್ ಡಬಲ್ ಕ್ರೋಶಾ ಹಿಂದೆ, ಅಂದರೆ ಒಂದನೇದು ಹಾಫ್ ಡಬಲ್ ಕ್ರೋಶಾ ಹಾಕಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಇದು ಕೂಡ ಪಿಕಾಟ್ ಡಿಸೈನೇ. 1 ಪಿಕಾಟ್ ಆದಮೇಲೆ ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ನೆಕ್ಸ್ಟ್ 2 ಪಿಕಾಟ್ ಮಧ್ಯೆ 1 ಚೈನ್ ಅಷ್ಟು ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ದಾರ ತಂದು 3 ದಾರನ 1 ಮಾಡಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಸೇಮ್ ಅದೇ ಪ್ಲೇಸಲ್ಲಿ ಹೋಗಿ ದಾರ ತಂದು 3 ದಾರನ 1 ಮಾಡಬೇಕು. 2 ಹಾಫ್ ಡಬಲ್ ಕ್ರೋಶಾ ಆಯಿತು. ಈಗ 3 ಚೈನ್ ಹಾಕಿ ಆ 2 ಹಾಫ್ ಡಬಲ್ ಕ್ರೋಶಾ ಸೇರಿ ಪಿಕಾಟ್ ಮಾಡಬೇಕು. ಸೊ ಇಲ್ಲಿ ಯಾವುದೇ ರೀತಿ 2 ಪಿಕಾಟ್ಸ್ ಮಧ್ಯೆ ನೀವು 1 ಚೈನ್ ಏನು ಹಾಕೋ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ಹಾಗೆ ಮಾಡ್ಬೋದು ಪಿಕಾಟ್ಸ್ಗಳನ್ನ. ನೀವು ಬೇಕಂದರೆ ಒಂದು ಬೀಡ್ ಬೇಕಂದರೆ ಅಲ್ಲಿ ಆ್ಯಡ್ ಮಾಡ್ಕೋಬೋದು. 2 ಹಾಫ್ ಡಬಲ್ ಕ್ರೋಶಾ ಹಾಕಿ 3 ಚೈನ್ ಹಾಕಿ ಪಿಕಾಟ್ ಮಾಡಿದ್ಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಪಿಕಾಟ್ನ, ಅಂದರೆ ಇನ್ನೂ 2 ಹಾಫ್ ಡಬಲ್ ಕ್ರೋಶಾನ ಕಂಟಿನ್ಯೂ ನೀವು ಮಾಡ್ಬೋದು. ಬೇಡ ಅಂದರೆ ಇದೇ ರೀತಿ ವಿತೌಟ್ ಬೀಡ್ಸ್ ಕೂಡ ನೀವು ಹಾಕೋಬೋದು. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶಾ ಮಾಡಿಕೊಂಡು 3 ಚೈನ್ ಹಾಕಿ ಅದೇ 2 ಹಾಫ್ ಡಬಲ್ ಕ್ರೋಶಾ ಇರುತ್ತಲ್ಲ ಅದಕ್ಕೆ ಲಾಕ್ ಮಾಡಿಕೊಂಡ್ರೆ 2 ಕಂಬ ಸೇರಿ ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ಸೊ ನೀವು ಇಲ್ಲಿ ಬೇಕಂದರೆ ಡಬಲ್ ಕ್ರೋಶಾ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಫಸ್ಟ್ ಸ್ಟೆಪ್ಪಲ್ಲಿ ಹಾಕಿದ್ವಲ್ಲ ಆ ರೀತಿ ಕೂಡ ಮಾಡ್ಕೋಬೋದು. ಸೊ ಪೂರ್ತಿ ಸೀರೆ ಹೀಗೆ ಹಾಕ್ಕೊಂಡು ಹೋಗಬೇಕು ಕಂಟಿನ್ಯೂ. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ, ನಾನು ಒಂದು ಸ್ವಲ್ಪ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಕಂಟಿನ್ಯೂ ಹೀಗೆ ಹಾಕ್ಕೋಬೇಕು. ಆಮೇಲೆ ನೀವು ಎಂಡಲ್ಲಿ ಫಸ್ಟ್ ಸ್ಟೆಪ್ನ ಒಂದು ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ 1 ಪಿಕಾಟ್ ಆದಮೇಲೆ ಲಾಕ್ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ನ ಪಿಕಾಟ್ ಆದಮೇಲೆ ಡೈರೆಕ್ಟಾಗಿ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಇಲ್ಲಿ ನೀವು ಡಿಸೈನು ತುಂಬ ನೀಟಾಗಿ ತುಂಬ ಸ್ಟಿಫಾಗಿ ಬಂದಿದೆ, ಯಾವುದೇ ರೀತಿಯ ರಿಂಕಲ್ಸ್ ಇಲ್ಲ, ತುಂಬ ನೀಟಾಗಿ ಕಾಣಿಸ್ತಾ ಇದೆ ಡಿಸೈನು. ಬೀಡ್ಸ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಬೇಕಂದರೆ, ಬೇಡ ಅಂದರೆ ಇದೇ ರೀತಿ ವಿತೌಟ್ ಬೀಡ್ನ ಹಾಕೋಬೋದು. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದೆಲ್ಲ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.